ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಅಮ್ಮ ನಿಮ್ಮ ಹೆಸರೇನಮ್ಮ? ಗಂಗಮ್ಮ ಸರ್. ಯಾವ ಊರಮ್ಮ? ಗೆದ್ಲಗಟ್ಟಿ ಸರ್. ಏನಮ್ಮ ಸಮಸ್ಯೆ ಆಗಿರೋದಲ್ಲಿ? ಸರದಿಂದ ಸಮಸ್ಯೆ ಸರ್. ಎಷ್ಟು ಮಂದಿ ಮಾಡ್ತಿದಾರೆ? ಒಂದ್ 15 ಜನ ಮಾಡ್ತಾರೆ ಸರ್. ಈಗ ಮತ್ತೆ ಏನ್ ಮಾಡಕಂತ ಇದೀರಿ? ಅದ್ ಬಿಡಿಸ್ಬೇಕು ಸರ್. MLA ಕಂಡೀರಾ? MLA ಕಂಡ್ರೆ ಹೇಳ್ತಾರ ಅಷ್ಟೇ ಬಿಡಿಸ್ತೀವಿ ಅಂತಾರ ಸರ್. ಅವ್ರು ಏನು ಕಿವಕ್ ಹಾಕ್ಯಾನ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದ ಬಿಡಿಸ್ಬೇಕು ಸರ್. ಅವ್ರ MLA ಹೇಳ್ಬೇಕು. ಏನ್ ಹೇಳಿದ್ರು ಕೇಳಂಗಿಲ್ಲ. ಅವ್ರೇನ್ ಬಿಡಿಸ್ತಾರ ಏನ್ ಮಾಡ್ತಾರ ಏನೇಟ ಮಾಡ್ತಾರ ಕೇಳ್ಬೇಕು ಸರ್. ಮತ್ತೆ ಯಾರಿಗೆ ಹೇಳಕಂತ ಕಂಪ್ಲೇಂಟ್ ಯಾರಿಗೆ ಕೊಟ್ಟಿರಮ್ಮ ನೀವು? ಕಂಪ್ಲೀಟ್ ಕೂಡ ಕೊಟ್ಟಿ ಸರ್. ಏನ್ ಮಾಡಿದ್ರು ಅವ್ರು ಏನು ಮಾಡಿಲ್ಲ ಸರ್. ಮಾಡ್ತೀವಮ್ಮ ಅಂದ್ರೆ ತಗಸ್ತೀವಿ ಅಂದ್ರೆ ಅಷ್ಟ ಹಂಗ ಕಳಿಸ್ಬಿಟ್ರು. MLA ಬೈಬೇಕು ಮತ್ತೆ ಹತ್ರೊಳಗೆ MLA ಇದನ್ನೆಲ್ಲ ಈ ತರ ಮಾತಾಡಿದ್ರೆ ನೀನೇನು ಬಿಡಿಸ್ತೀಯ ಏನ್ ಮಾಡ್ತೀಯ? ನೀನೇನ್ MLA ಆಗಿ ಬಿಡಿಸ್ತೀಯ? ಹತ್ರದ ಹಳ್ಳಿಯಾಗ ಇಷ್ಟ್ರ ಮಟ್ಟಿಗೆ ಆಗತ್ತ ಗೆದ್ಲಗಟ್ಟೆ ಅಂತಂದು ನಾನ್ ಪಕ್ಕದ ಹಳ್ಳಿಯಾಗ ಐತೀನಿ. ನೀನ್ ಈ ತರ ಆಗ್ತದಂತ ಊರಕ್ ಬಂದು ಕೊಳ್ಳಿ ಮನಾರ ಐತಿ ನಿನಗ್ ಬಂದು ಬಿಡಿಸಿ. ನಿಮಗ ಅಕ್ಕ ತಂಗಿಯರು ಮಕ್ಳು ಮರಿ ಐದಾರಲ್ಲ, ನಿಮಗ್ ಇದೇ ತರ ನಮ್ ತರ ಆದ್ರೆ ನಿನಗೆ ಎಷ್ಟು ನೋವು ಆಕತ್ತಪ್ಪ? MLA ತರ ಮಾಡ್ತೀಯಲ್ಲ. ನಾವೆಲ್ಲ ನಮ್ ಪಕ್ಕದಾಗ ನಮ್ ಸಾರ್ ಇದಾನ, MLA ಇದಾನ, ಶ್ರೀನಿವಾಸ್ ಸಾರು ಬೊಮ್ಮಣ್ಣನ ಮಗ ಅಂತ ಹೇಳಿ ನಾವೆಲ್ಲ ಇಷ್ಟಪಟ್ಟು ಎಲೆಕ್ಷನ್ ಓಟ್ ಹಾಕಿ ಗೆಲ್ಸಿವಿ. ನಮ್ ಊರಾಗ ಗೆದ್ಲಗಟ್ಟಾಗ ಇಷ್ಟ ಹಾಳಾಕತ್ತಂತ ಒಂದು ದಿನನ ಬಂದು ಊರಾಗ ಹೆಣ್ಮಕ್ಳ ಪರಿಸ್ಥಿತಿ ಏನಂತ ಯಾರ ತಕ ಊರಾಗ ಬರ್ತೀವಿ ಮಾಡ್ತೀವಿ ನೋಡ್ತೀವಿ ಹೋಗ್ತೀವಿ. ನಮ್ ಹೆಣ್ಮಕ್ಳ ಪರಿಸ್ಥಿತಿ ಮಕ್ಳು ಮರಿದ ಏನು ತಂದೆ ತಾಯಿನ ಯಾರು ನೋಡ್ಬೇಕು? ಮಕ್ಳು ಎಲ್ಲ ಬಡ್ದು ಊರಾಗ ಹಾಕ್ತಾರ. ಮೊನ್ನೆ ಅವತ್ತೇ ಹೇಳಿದ್ರೆ ತಗಸ್ತಾರಂತ. ಕೊನೆಗೆ ಈಗ 10 ದಿನ 15 ದಿವಸ ಆತು ತರಸ್ಲಿಲ್ಲ. ನೀನ್ ಬಂದು ನೋಡಲ್ಲ. ನಿಮ್ ಹತ್ರ ಬರಕ್ ಆಕತ್ತ? ನಾವ್ ಹೆಣ್ಮಕ್ಳು ಮಾತಾಡಕ್ ಆಕತ್ತೇನ್ ಸರ್? ನಾವು ಕೈಲ ನಿಲ್ಸೋದ್ ಆಕತ್ತ? ಆಗೋದಿಲ್ಲ. MLA ನೀವ್ ಆಗಲ್ಲ ಅಂದ್ರೆ ನಾವ್ ಮುಂದೆ ಎಲ್ಲಿಗೆ ಹೋಗ್ಬೇಕು? ರಾಗಣ್ಣ ತಕ್ ಹೋಗಿ ನಾವ್ ಯಾರನ್ನ ಹಿಡ್ಕೊಂಡು ಹೆಂಗ್ ಮಾಡಿಸ್ಬೇಕು? ಆಗ್ತತ ಅಂದ್ರೆ ಈ ಸರಾಯಿ ಮಾಡೋದ್ ನಮ್ಮೂರಿಗೆ ಇಲ್ಲಿಗೆ ಕಂಡಮ್ ಇಲ್ಲಿಗೆ ಬಿಡಿಸ್ಬೇಕು. ನೀನ್ 1 ತಿಂಗಳ ಬಿಡಿಸ್ದೆ 15 ದಿನ ಬಿಡಿಸ್ದೆ ಅಂದ್ರೆ ಈಗ 3 ತಿಂಗಳು ಹೋದ್ರೆ ಪಂಚಾಯತ್ ಎಲೆಕ್ಷನ್ ಐತೆ. ಎಲೆಕ್ಷನ್ ತಂದ್ ತಿರ್ಗಾ ಮಾಡಿದ್ರೆ ಅಂದ್ರೆ ಅಲ್ಲ. ನಮ್ಮೂರ್ ಗೆದ್ಲಗಟ್ಟಿಗೆ ಸರಾಯನೇ ಬೇಡ. ನಿನ್ ಕೈಲೇನ್ ಹಾಕತ್ತ? ಆಗೋದಿಲ್ಲ. MLA ಆಗಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ನಾವ್ ರಾಗಣ್ಣ ಸಾರ್ ಹತ್ರ ಬಂದಿವಿ. ಅದು ಎಲ್ಲಿಗೆ ಹೋಗಿ ನಾವ್ ಏನ್ ಕಂಡ್ಕೋಬೇಕು ಹೆಂಗ್ ಮಾಡ್ಬೇಕು ಅಂಬದ್ ನಮಗ್ ಗೊತ್ತೈತೆ. ಮಾಡ್ತೀವಿ ನಾವು. ನಮ್ ಪಕ್ಕದಾಗ MLA ಇದಾರಂತ ತಿಳ್ಸೋಣ ಅಂತ ನಾವು ಹೋರಾಟ ಮಾಡಕ್ ಬಂದಿದ್ದೀವಿ. ಕಾರ್ಮಿಕರು ರಾಗಣ್ಣ ಸಾರ್ ಹತ್ರ ಬಂದಿವಿ. ನನ್ನ ಹೆಸರು ಗುನ್ನಳ್ಳಿ ರಾಘವೇಂದ್ರ, ಕಾರ್ಮಿಕ ಮುಖಂಡರು. ಇವರೆಲ್ಲ ಕಟ್ಟಡ ಕಾರ್ಮಿಕರ ಹೆಣ್ಮಕ್ಳು ನನ್ನ ಹತ್ರ ಬಂದಿದ್ದಾರೆ. ಮಾನ್ಯ ಶಾಸಕರ ಹತ್ರ 15 ದಿನ ಕೆಳಗ ಅವರು ಹೇಳ್ಯಾರಂತೆ, ನೀವು ಈ ಸರಾಯಿ ತೆಗಿಸ್ತೀರಿ ಸರ್ ಅಂತ. ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಹೇಳಿದರು. ಈಗ ನನ್ನ ಆಫೀಸಿಗೆ ಬಂದಿರೋದ್ರಿಂದ ಅಧಿಕಾರಿ ಇಲಾಖೆಗೆ, ತಹಸೀಲ್ದಾರಿಗೆ, DSPಗೆ, ಗುಡಕೋಟೆ SIಗೆ ನಾನು ಹೇಳೋದೇನಪ್ಪ ಅಂದರೆ, ಕೂಡಲೇ ಈ ಸರಾಯವನ್ನು ನಿಲ್ಲಿಸದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ. ಮಾನ್ಯ ಶಾಸಕರು 1 ಕಿಲೋಮೀಟರ್ ಕೂಡ ದೂರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು. ನಾವು ಕೂಡ ನೋಡಿವಿ ಕೂಡ. ಗೆದ್ಲಗಟ್ಟಿ ಮತ್ತು ನರಸಿಂಹಗೇರಿ ದೂರ ಇಲ್ಲ. ಮಾನ್ಯ ಶಾಸಕರೇ, ನಿಮ್ಮನ್ನು ನಂಬ್ಕೊಂಡಿವಿ ನಾವೆಲ್ಲ ಕೂಡ್ಲಿಗಿ ಜನ. ನೀವು ವಿದ್ಯಾವಂತರದಿರಿ, ಡಾಕ್ಟರ್ ಅದಿರಿ. ಈ ಮದ್ಯಪಾನದಿಂದ ಅನೇಕ ಜನ ವಿಧಿವೇರಾಗ್ಯಾರೆ, ಗಂಡರನ್ನ ಕಳ್ಕೊಂಡಾರೆ. ದಯಮಾಡಿ ಈ ಮದ್ಯ ಮಾರಾಟವನ್ನ ನಿಂದಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಸಂಬಂಧಪಟ್ಟ ಇಲಾಖೆಯರಿಗೆ ಒಂದು ಬ್ರಾಂಚ್ ಆಫ್ ಲೈಸೆನ್ಸ್ ಮಾಡಿ ಸುಮಾರು 150 ಹಳ್ಳಿಗೆ ನೀವು ಸಪ್ಲೈ ಮಾಡ್ತೀರಂದ್ರೆ, ನೀವು ಅಧಿಕಾರಿ ಇಲಾಖೆ ಏನ್ ಮಾಡ್ತೀರಿ ಮತ್ತು ತಾಲೂಕ್ ದಂಡಾಧಿಕಾರಿಗಳು ಏನ್ ಮಾಡ್ತಾರೆ ಮತ್ತು ಪೊಲೀಸ್ ಇಲಾಖೆ ಏನ್ ಮಾಡ್ತದೆ ಅಂತೇಳಿ ನನಗೆ ಬಹಳ ಕಟ್ಟಡ ಕಾರ್ಮಿಕರ ಸಂಘದ ಮೂಲಕ ನಿಮಗೆ ನಾಚಿಕೆ ಹಾಕತ್ತೋ ಇಲ್ಲ ಅಧಿಕಾರಿಗಳಿಗೆ ಅಂತೇಳಿ ನಾನು ಈ ಮೂಲಕ ಇಷ್ಟಪಡ್ತೀನಿ. ಈಗ ಮನವಿ ಮಾಡ್ತೀರಿ, ನೆಕ್ಸ್ಟ್ ಸ್ಪಂದಿಸ್ತಾ ಇದ್ರೆ ನಾವು ಇಡೀ ಗೆದ್ಲಗಟ್ಟಿ ಒಂದಲ್ಲ, ಪ್ರತಿ ಒಂದು ಹಳ್ಳಿಗಳಲ್ಲಿ ಈ ರೀತಿ ಆಗ್ತದೆ. ಸದ್ಯ ಈಗ ಗೆದ್ಲಗಟ್ಟಿಯಲ್ಲಿ ಮದ್ಯ ಮಾರಾಟ ನಿಂದಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಅಧಿಕಾರಿಗಳ ಮೇಲೆ ಮತ್ತು ಶಾಸಕರ ಮೇಲೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ.